ಚಂದ್ರ ಆಯಿತು ಈಗ ಸೂರ್ಯನ ಅಂಗಳದಲ್ಲಿ ಇಸ್ರೋ. ಹೊಸ ಇತಿಹಾಸ ಬರೆದ ಇಸ್ರೋದ ಆದಿತ್ಯ L1. ಏನಿದು ಆದಿತ್ಯ L? ಇದರ ಪ್ರಯೋಜನ ಏನು? ಹೊಸ ವರ್ಷದೊಂದೇ ಒಂದು ಉಪಗ್ರಹವನ್ನು ಉಡಾವಣೆ ಮಾಡುವ ಮೂಲಕ ಇಸ್ರೋ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು. ಇದಾದ ಬಳಿಕ ಇದೀಗ ಆದಿತ್ಯ L1 ಅನ್ನ ಉಡಾವಣೆ ಮಾಡಿ 4 ತಿಂಗಳ ಬಳಿಕ ಇದೀಗ ಸಕ್ಸಸ್ ಅನ್ನ ಕಂಡಿದೆ. ಆ ಮೂಲಕ ಇಸ್ರೋ ಇದೀಗ ಹೊಸ ಇತಿಹಾಸವನ್ನ ರಚಿಸಿದೆ. ಹಾಗಾದ್ರೆ ಏನಿದು ಆದಿತ್ಯ L1? ಇದು ಸೂರ್ಯನ ಮೇಲೆ ಇಳಿಯುತ್ತಾ? ಹಾಗಾದ್ರೆ ಸೂರ್ಯನ ಹೇಗೆಲ್ಲ ಅಧ್ಯಯನ ಮಾಡುತ್ತೆ, ಸೂರ್ಯನ ಯಾವೆಲ್ಲ ಭಾಗಗಳನ್ನ ಅಧ್ಯಯನ ಮಾಡುತ್ತೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸೌರ ಮಿಷನ್ ಆದಿತ್ಯ L1 ಅನ್ನ ಶ್ರೀಹರಿಕೋಟಾ ಲಾಂಚ್ ಪ್ಯಾಡ್ ನಿಂದ 4 ತಿಂಗಳ ಹಿಂದೆ ಉಡಾವಣೆ ಮಾಡಿತ್ತು. ಅದು ಇದೀಗ ಶನಿವಾರ ಅಂತಿಮ ಗಮ್ಯಸ್ಥಾನವನ್ನ ತಲುಪಿದ್ದು ದೊಡ್ಡದೊಂದು ಸಕ್ಸಸ್ ಸಿಕ್ಕಿದೆ. ಆ ಮೂಲಕ ಇಸ್ರೋದ ಸೂರ್ಯ ಮಿಷನ್ ಸಕ್ಸಸ್ ಆಗಿದೆ. ಇದಕ್ಕೆ ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಶುಭಾಶಯ ಕೋರಿದ್ದಾರೆ. ಇಸ್ರೋ ಕೂಡ ಇದಕ್ಕೆ ಟ್ವಿಟರ್ನಲ್ಲಿ ಖುಷಿಯನ್ನ ವ್ಯಕ್ತಪಡಿಸಿದೆ. ಹಾಗಾದ್ರೆ ಏನಿದು ಆದಿತ್ಯ L1 ಮಿಷನ್? ಅದು ಸೂರ್ಯನಲ್ಲಿ ಏನೆಲ್ಲ ಅಧ್ಯಯನ ಮಾಡುತ್ತೆ ಅಂತ ನೋಡೋದೇ ಆದ್ರೆ ಇದು ಸೂರ್ಯನ ಪ್ರಮುಖ ಭಾಗಗಳನ್ನ ಅಧ್ಯಯನ ಮಾಡುವಂತಹ ಒಂದು ಉದ್ದೇಶವನ್ನ ಹೊಂದಿದೆ. ಇನ್ನು ಸ್ನೇಹಿತರೆ, ಚಂದ್ರಯಾನ 3 ಆಗಿ ಇನ್ನು 6 ತಿಂಗಳು ಆಗಿಲ್ಲ. ಈಗಿರುವಾಗಲೇ ಇಸ್ರೋ ಸೂರ್ಯನ ಮೇಲೆ ಕಣ್ಣಿಟ್ಟಿದೆ. ಅದಕ್ಕಾಗಿ ಸೂರ್ಯನ ಅಧ್ಯಯನಕ್ಕಾಗಿ ತನ್ನ ಮಿಷನ್ ಶುರು ಮಾಡಿದೆ. ಅದಕ್ಕೆ ಆದಿತ್ಯ L1 ಎನ್ನುವಂತಹ ಹೆಸರನ್ನು ಕೂಡ ಕೊಟ್ಟಿದೆ. ಹಾಗಂತ ಸೂರ್ಯನ ಮೇಲೆ ಇಳಿಯುತ್ತಾದ್ರೆ ಖಂಡಿತವಾಗಿಯೂ ಇಳಿಯೋದಿಲ್ಲ. ಅದಕ್ಕೆ ಒಂದು ಸ್ಥಳದಲ್ಲಿ ನಿಂತು ಇದರ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಆ ಪಾಯಿಂಟ್ ಅನ್ನೇ ನಾವು L1 ಪಾಯಿಂಟ್ ಅಂತ ಗುರುತಿಸಲಾಗುತ್ತೆ. ಇನ್ನು ಇದು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿ ಸೂರ್ಯ ಮತ್ತು ಭೂಮಿಯ ಗುರುತ್ವಾಕರ್ಷಣ ಬಲಗಳು ಕೇಂದ್ರಾಪಗಾಮಿ ಬಲದೊಂದಿಗೆ ಪರಸ್ಪರ ಸಮತೋಲನದಲ್ಲಿ ಇರುತ್ತದೆ. ಈ ಸಮತೋಲನವು ಸೂರ್ಯ ಮತ್ತು ಭೂಮಿ ಎರಡಕ್ಕೂ ಸಂಬಂಧಿಸಿದಂತೆ ಸ್ಥಿರವಾಗಿರಲು ಆದಿತ್ಯ L1 ಅನ್ನು ಅನುಮತಿಸಲಾಗುತ್ತದೆ. ಇದು ಮರುಸ್ಥಾಪನೆಗಾಗಿ ಹೆಚ್ಚು ಇಂಧನದ ಬಳಕೆ ಅವಶ್ಯಕತೆ ಇಲ್ಲ. ಆ ಕಾರಣದಿಂದಲೇ ಈ ಪ್ಲೇಸ್ ಅನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಈ ಲಾಂಚ್ ಪಾಯಿಂಟ್ ಏನಿದೆ, ಇಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವನ್ನ ಒಂದೇ ಕಡೆಯಿಂದ ನೋಡಬಹುದು. ಅಂದ್ರೆ ಭೂಮಿ ಹೇಗೆ ಕಾಣಿಸುತ್ತೋ ಸೂರ್ಯ ಕೂಡ ಅದೇ ರೀತಿ ಕಾಣ್ತಾನೆ. ಅದೇ ಕಾರಣದಿಂದ ಈ ಪ್ಲೇಸ್ ಅನ್ನೇ ಫಿಕ್ಸ್ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಸೂರ್ಯ ಮಿಷನ್ ಏನಿದೆ ಇದು ಭಾರತದ ಮೊದಲ ಮಿಷನ್ ಆಗಿದೆ. ಈ ಹಿಂದೆ ಚಂದ್ರಯಾನ 3 ಅನ್ನ ಸಕ್ಸಸ್ ಅನ್ನ ಕಂಡಿತ್ತು. ಅದಾದ ಬಳಿಕ ಅಂದ್ರೆ ಈ 4 ತಿಂಗಳ ಹಿಂದೆ ಇಂತಹದೊಂದು ಮಿಷನ್ ಅನ್ನ ಲಾಂಚ್ ಮಾಡಲಾಗಿತ್ತು. ಬಟ್ ಈಗ ಇದರ ಸಕ್ಸಸ್ ಅನ್ನ ಕಂಡಿದೆ. ಹಾಗಂತ ಇದೊಂದೇನ ಮಾಡಿರೋದು ಇಸ್ರೋ ಅಂದ್ರೆ ಖಂಡಿತ ಇಲ್ಲ. ಈ ಮೊದಲು ನಾಸಾ ಮತ್ತೆ ಯುರೋಪಿಯನ್ ಏಜೆನ್ಸಿ ಸೇರ್ಕೊಂಡು ಒಂದು ಈ ಸೂರ್ಯನಿಗೆ ಸಂಬಂಧಪಟ್ಟಂತ ಮಿಷನ್ ಅನ್ನ ಮಾಡಿದ್ರು. ಅವರು L.2 ಎನ್ನುವಂಥ ಸ್ಥಳದಲ್ಲಿ ಉಪಗ್ರಹವನ್ನ ಇರಿಸಿದ್ರು. ಇನ್ನು ಸ್ನೇಹಿತರೆ, ಇದು ಯಾವೆಲ್ಲ ಅಧ್ಯಯನ ಮಾಡುತ್ತೆ ಅಂದ್ರೆ ನಿಮಗೆ ಗೊತ್ತಿರಲಿ, ಸೂರ್ಯನಲ್ಲಿ ಹೈಡ್ರೋಜನ್, ಹೀಲಿಯಂ ಇರುತ್ತೆ. ಅದರ ಅಧ್ಯಯನವನ್ನ ಮೊದಲಿಗೆ ಮಾಡುತ್ತೆ. ಅದಾದ ಬಳಿಕ ಸೂರ್ಯನಲ್ಲಿರುವಂತಹ ಫೋಟೋಸ್ಪಿಯರ್ ಇರಬಹುದು, ಕ್ರೋಮೋಸ್ಪಿಯರ್ ಇರಬಹುದು, ಕರೋನಾ, ಈ 3 ಭಾಗಗಳನ್ನು ಅಧ್ಯಯನ ಮಾಡುವಂತಹ ಕೆಲಸವನ್ನ ಇದು ಮಾಡುತ್ತೆ. ಇದಷ್ಟೇ ಅಲ್ಲದೆ ಸೂರ್ಯನಲ್ಲಿರುವಂತಹ ಸೌರ ಬಿರುಗಾಳಿಗಳಿರಬಹುದು, ಜ್ವಾಲೆಗಳಿರಬಹುದು, ಸೂರ್ಯನ ಚಟುವಟಿಕೆಗಳು, ಬಾಹ್ಯಾಕಾಶದ ಮೇಲೆ ಸೂರ್ಯ ಬೀಳುವಂತಹ ಪರಿಣಾಮಗಳು, ಹೀಗೆ ವಿಶೇಷವಾಗಿ ಕರೋನಾ ಅಧ್ಯಯನವನ್ನ ಮಾಡುವಂತಹ ಕೆಲಸವನ್ನ ಇದು ಮಾಡುತ್ತೆ. ಇದಷ್ಟೇ ಅಲ್ಲದೆ ಸೂರ್ಯನಿಂದ ಬರುವಂತಹ ರೇಡಿಯೋ, ಗಾಮಾ ಕಿರಣಗಳು, ನೇರಳಾತೀತ ಕಿರಣಗಳು ಸೇರಿ ಹೀಗೆ ಹಲವು ವಿಚಾರಗಳನ್ನು ಅಧ್ಯಯನ ಮಾಡುತ್ತೆ. ಇದಕ್ಕಾಗಿ ನಮ್ಮ ಇಸ್ರೋ ಕಳಿಸಿರುವಂಥದ್ದು 7 ಪೇಲೋಡ್ಗಳನ್ನು ಕಳಿಸಿದೆ. ಅವುಗಳಲ್ಲಿ ಮೊದಲನೆಯದು ವೆಲ್ಕ್ ಇರಬಹುದು, ಸೂಟ್ ಇರಬಹುದು, ಸೆಲೋಕ್ಸ್ ಇರಬಹುದು, ಇಲಿಯೋ ಇರಬಹುದು, ಎಕ್ಸ್ಪೆಕ್ಸ್ ಇರಬಹುದು, ಪಾಪಾ ಇರಬಹುದು, MAG ಕೂಡ ಇರಬಹುದು. ಈ 7 ಕೂಡ ಸೂರ್ಯನ ಅಧ್ಯಯನವನ್ನು ಮಾಡುತ್ತೆ. ಇನ್ನೊಂದು ವಿಚಾರ ಏನಂದ್ರೆ ಸ್ನೇಹಿತರೆ, ಈ ಆದಿತ್ಯ L1 ಏನಿದೆ ಇದು ನಮ್ಮ ಸ್ವದೇಶಿ ನಿರ್ಮಿತವಾದಂತಹ ಒಂದು ಉಡಾವಣೆ ಉಪಗ್ರಹವಾಗಿದೆ. ಇದರಲ್ಲಿ ನಮ್ಮ ಸ್ಥಳೀಯ ವಿಜ್ಞಾನಿಗಳೇ ಸ್ಥಳೀಯ ಸೋರ್ಸ್ ಅನ್ನೇ ಬಳಸಿಕೊಂಡು ನಿರ್ಮಾಣ ಮಾಡಿರುವಂತಹ ಒಂದು ಉಪಗ್ರಹವಾಗಿದ್ದು ಇದೀಗ ಸಕ್ಸಸ್ ಕಂಡಿದೆ. ಈ ಸಕ್ಸಸ್ ಅನ್ನ ಇಡೀ ದೇಶವೇ ಹಬ್ಬದಂತೆ ಸಂಭ್ರಮಿಸುತ್ತಿದೆ. ಅದರಲ್ಲಿಯೂ ಕೂಡ ನರೇಂದ್ರ ಮೋದಿಯವರಿರಬಹುದು, ನಮ್ಮ ರಾಷ್ಟ್ರಪತಿಯವರಿರಬಹುದು, ಉಪರಾಷ್ಟ್ರಪತಿಗಳಿರಬಹುದು, ಅವರೆಲ್ಲರೂ ಕೂಡ ಟ್ವೀಟ್ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಇಂತಹದ್ದೇ ಸಾಧನೆಗಳನ್ನು ನಮ್ಮ ಇಸ್ರೋ ಇನ್ನಷ್ಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.